ಬೆಂಗಳೂರು ಕೆಪಿಐನಲ್ಲಿ ಡೈರೆಕ್ಟ್ ಆಗಿ ಹೂಹಳ್ಳಿ ಸುರೇಶ್ ಕುಮಾರ್ ಆಯ್ಕೆಯಾಗಿದ್ದಾರೆ. ಆದ್ದರಿಂದ ಕೋಲಾರ ತಾಲೂಕು ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ನಿಂದ ಸನ್ಮಾನ ಮಾಡಲಾಯಿತು. ಸುರೇಶ್ ಅಣ್ಣ ಒಂದು ಎರಡು ಮಾತಾಡಬೇಕು. ಸೇರುವಂಥ ಒಂದು ಡೇಟ್ನ ಫೈನಲ್ ಮಾಡೋಣ. ಆ ಡೇಟ್ಗೆ ಎಲ್ಲರೂ ಬಂದು ಒಂದು ಸಿಹಿ ಒಂದು ಔತಣ ಕೂಟ ಎರಡೂ ಇರ್ತೈತೆ ತಗೊಂಡು ಕೇಂದ್ರದವ್ರನ್ನು ಕರೆಸ್ಕೊಂಡು ಎರಡು ಸಿಕ್ಕಂಥ ಸಭೆ ಮತ್ತು ವೇದಿಕೆ ಮೇಲೆ ಆಚರಣೆಲ್ಲ ತಾಲೂಕು ಸಂಘದ ಪದಾಧಿಕಾರಿಗಳಿಗೆ ವಿಶೇಷ ದಿನ ಏನಂದ್ರೆ ತಾಲೂಕು ಅಧ್ಯಕ್ಷರಾದ ನನ್ನ ಜೊತೆ ಸಂಘದಲ್ಲಿ ಸಕ್ರಿಯವಾಗಿ ನನ್ನ ಜೊತೆ ಇದ್ದ ಸುರೇಶ್. ಇತ್ತೀಚೆಗೆ ಸ್ವಲ್ಪ ವೈಯಕ್ತಿಕವಾಗಿ ಕೆಲಸಗಳು ಬ್ಯುಸಿ ಕಾರಣದಿಂದ ಸ್ವಲ್ಪ ಇಲೆಕ್ಟ್ರಿಕಲ್ ಆಗಿದ್ದ. ಆ ಕಾರಣದಿಂದ ಅವ್ರಿಗೊಂದು ಜವಾಬ್ದಾರಿ ಕೊಟ್ಟು ಅದೇ ಮದುವೆ ಮಾಡಿದ ಸಮರ್ಥನಲ್ಲ ಹಂಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದೀನಿ ಸಂಘದ ಪರವಾಗಿ. ಸಂಘದ ಜೊತೆನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಇರ್ತೀನಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಕೋಲಾರ ಜಿಲ್ಲೆ ಮಟ್ಟದಲ್ಲಿ ಒಳ್ಳೆ ಹೆಸರು ಯಾರ ಅಚಾನಕ್ ಆಕ್ಸಿಡೆಂಟ್ ಆಗಿ ತಿಳ್ಕೊಂಡಾಗ ತೊಂದರೆಗಳಾದಾಗ ನಾವು ಕೇಳಿಕೆಯಿಂದ ಸುಮಾರು ಸಾರಿ ನಾವು ಅಮೌಂಟ್ಗಳನ್ನ ತರಿಸಿದ್ದೀವಿ. ₹1,000 25,000 15,000 20,000 ಕೇಳಿ ಅಂದರೆ ನಾವು ತಗೊಂಡ್ಬಂದಿವಿ. ಯಾವ ಜಿಲ್ಲೆಯವರು ಅಷ್ಟು ತಗೊಂಡಿಲ್ಲ ಫೈಟ್ ಮಾಡಿ. ನಮಗೆ ಅವ್ರು ಎದುರೋದಿಲ್ಲ. ನಮ್ಮ ಜಿಲ್ಲೆಯಲ್ಲಿ ಅಂತ ನಾವು ಫೋನ್ ಮಾಡಿದ್ರೆ ನಮಗೆ ಕೊಡ್ತಾ ಇದ್ದೀವಿ, ಖರ್ಚು ಕೊಡ್ತಾರೆ ಪಾಪ. ಈ ಡಿಜಿ ಮೇಜಾದಲ್ಲಿ ಉಳಿದಿರ್ತಕ್ಕಂಥ ಹಣದಲ್ಲಿ ನಮಗೆ ಸಹಾಯ ಮಾಡಿದ್ದಾರೆ ನಮ್ಮ ಜಿಲ್ಲೆಗೆ. ಅದನ್ನು ಒಂದು ಕೈ ಹೆಚ್ಚಾಗಿ ಮಾಡ್ಕೊಂಡು ಬಂದಿದ್ದಾರೆ ರಾಜ್ಯ ಸಂಘದವರು. ಪಾಪ ಹಂಗಿರ್ಬೇಕಾದ್ರೆ ನಾವು ಅವರಿಗೆ ಹಿತೈಷಿಯಾಗಿ ಇರಬೇಕಾಗ್ತದೆ ನಮ್ಮ ಜಿಲ್ಲೆಯಿಂದ. ಹಾಗಾಗಿ ಅವ್ರಿಗೂ ನಾವು ಕೈ ಬಲಪಡಿಸೋದಕ್ಕಾಗಿ ಅವ್ರ ಜೊತೆಗೆ ನಾವು ಸದಾ ಇದ್ದೀವಿ. ಇದೇ ಇಮೇಜ್ ಕಾರ್ಯಕ್ರಮಕ್ಕಾಗ್ಬೋದು ಪ್ರತಿಯೊಂದರಲ್ಲೂ ಅವ್ರ ಜೊತೆ ನಾವು ಇದ್ದೀವಿ. ಕಳೆದ ಬಾರಿ ಚುನಾವಣೆ ಆದಾಗ ಇನಾನಿಮಸ್ ಆಗಿ ಮಾಡೋದು, ಈ ಸಾರಿಗೂ ಇನಾನಿಮಸ್ಗೆ ಟ್ರೈ ಮಾಡ್ಬೇಕಂದ್ರೆ ನೀವು ಬರಬೇಕು ಅಂತ ಇದ್ದಾರೆ. ಹತ್ತೊಂದರಲ್ಲೇ ಚುನಾವಣೆ ಇದೆ, 2ನೇ ತಾರೀಕು ಚುನಾವಣೆ ಇದೆ. ನಾಮಿನೇಷನ್ ಎಲ್ಲ ಹಾಕ್ಲಿಲ್ಲಪ್ಪ ಆಮೇಲೆ ಯೋಚನೆ ಮಾಡೋಣ ಅಂತ ಹೇಳಿದ್ವಿ. ಆದರೆ 90 ಮಗ ಇನಾನಿಮಸ್ ಹಾಕ್ಬೇಕು ಈ ಸಾರಿ. ನಿನ್ನೆಲ್ಲ ಫೋನ್ ಮಾಡಿದ್ರು ಮಾಜಿ ಅಧ್ಯಕ್ಷರು. ಸೊ ಈ ಸಾರಿ ಇನಾನಿಮಸ್ಗೆ ಪ್ರಯತ್ನ ಪಡ್ಬಿಟ್ಟು ಆಗ್ತಾ ಇದ್ರು ಕೂಡ ಈ ಸಾರಿ ನಾವೆಲ್ಲ ಹೋರಾಟ ಮಾಡಿ ಗಲಾಟೆ ಮಾಡಿದ್ದಕ್ಕೆ ಮೊದಲೆಲ್ಲ ಬರೀ ಯಾರು ಎಲೆಕ್ಷನ್ಗೆ ನಿಂತ್ಕೊಂಡು ಗೆಲ್ತಾರೋ ಅವ್ರನ್ನ ಮಾತ್ರ ಓಟಿಂಗ್ ಇದ್ದೀವಿ. ಅಲ್ಲಿ ಎಲೆಕ್ಷನ್ಗೆ ಕೆಪಿ ಎಲೆಕ್ಷನ್ಗೆ ನಾವು ಇಡೀ ರಾಜ್ಯದವರೆಲ್ಲ ಸೇರಿ ಒತ್ತಾಯ ಮಾಡಿ ಗಲಾಟೆಗಳು ಮಾಡಿ ಸುಮಾರು ಒಂದು 20 ವರ್ಷದಿಂದ ಗಲಾಟೆ ಮಾಡಿದ್ದೀವಿ. ಮಾಡಿದ್ದಕ್ಕೆ ಈ ಬಾರಿ ಏನಾಯಿತು, ಈ ಸಾರಿ ಕಮಿಟಿ ನಾವೇ ಇನಾನಿಮಸ್ ಆಗಿ ಅಧ್ಯಕ್ಷನೆಲ್ಲ ಆಯ್ಕೆ ಮಾಡಿದಾಗ ಈ ಕಮಿಟಿಯಲ್ಲಿ ಆಗಿದ್ದಂಥ ಅಧ್ಯಕ್ಷರು ನಮ್ಮ ಮಾತಿಗೆ ಗೌರವ ಕೊಟ್ಟು ಸಪರೇಟ್ ಜನರಲ್ ಬಾಡಿ AGM ಕರೆದು ವಿಶೇಷ ಜನರಲ್ ಬಾಡಿ ಕರೆದು 2 ಜನರಲ್ ಬಾಡಿ ಇದಕ್ಕಾಗಿ ಕರೆದು ಸಪರೇಟ್ ಆಗಿ. ಒಂದು ಜನರಲ್ ಬಾಡಿಯನ್ನು ಸುಮಾರು ₹1,000 ಖರ್ಚಾಗ್ತದೆ. ಅದನ್ನ ನಮ್ಮ ಮಾತು ಗೌರವ ಕೊಟ್ಟು ಕರೆದು ಜಿಲ್ಲೆಯಿಂದ ಒಬ್ಬ ನಿರ್ದೇಶಕರನ್ನ ನಮಗೆ ಪ್ರಮೋಷನ್ ಕೊಟ್ಟರು. ಅವಾಗ ಏನಾಗ್ತದೆ, ಪ್ರತಿ ಜಿಲ್ಲೆಯಿಂದ ಡೈರೆಕ್ಟರ್ ಇರಲಿಲ್ಲ. ಬೆಂಗಳೂರಲ್ಲೇ 32 ಜನ ಹೋದ್ರೆ 5 ಜನ ಮಾತ್ರ ಹೊರಗಡೆ ಕೊಡೋರು. ಆ 5 ಜನದಲ್ಲಿ ನಮ್ಮ ಮಂಗಳೂರು, ನಾನು, ಇನ್ನೊಂದು 4-5 ಜಿಲ್ಲೆ ಅವರು ಪವರ್ ಆಗಿ ಯಾರಿದ್ರು ಅವ್ರನ್ನ ಕೊಡ್ತಾ ಇದ್ರಂತೆ. ಗಲಾಟೆ ಮಾಡಿದ್ದಕ್ಕೆ ಇಡೀ ರಾಜ್ಯಕ್ಕೆ ಇವತ್ತು ಚುನಾವಣೆ ಒಂದು ಪವರ್ ಕೊಟ್ಟಿದ್ದಾರೆ. ಆಯಾ ಜಿಲ್ಲೆಯಿಂದ ಡೈರೆಕ್ಟರ್ ಅವ್ರು ಯಾರು ಬೇಕಾದ್ರೂ ಕಳಿಸ್ಬೋದು. ಅವರು ಜಿಲ್ಲೆ ತೀರ್ಮಾನ ಮಾಡಿ ಒಬ್ಬರನ್ನ ಅವರು ಕೇಂದ್ರದಲ್ಲಿ ಸದಸ್ಯನಾಗಿರ್ಬೇಕು, ಕೆಪಿಎಂನಲ್ಲಿ ಬೆಂಗಳೂರು ಸಂಘದಲ್ಲಿ ಸದಸ್ಯರಾಗಿರ್ಬೇಕು. ಆಗಿರ್ತಕ್ಕಂಥವ್ರನ್ನ ಆ ಜಿಲ್ಲೆಯಲ್ಲಿ ಎಲ್ಲ ತಾಲೂಕು ಅಧ್ಯಕ್ಷರು ಒಪ್ಪಿಗೆ ಮೇಲೆ ಅವರು ಒಪ್ಪಿಗೆ ಮಾಡಿ ಅವ್ರ ಲೆಟರ್ನಲ್ಲಿ ಸೈನ್ಗಳು ಹಾಕಿ ಸೆಲೆಕ್ಟ್ ಮಾಡಿ ಬೆಂಗಳೂರಿಗೆ ಒಬ್ಬ ನಿರ್ದೇಶಕರನ್ನ ಕಳಿಸೋ ರೀತಿಯಾಗಿ ಜನರಲ್ ಬಾಡಿಗೆ ತೀರ್ಮಾನ ಹಾಕಿ ಅದನ್ನು ಬೈಲಾಗೂ ಸೇರ್ಪಡೆ ಮಾಡಿ ಬೈಲಾ ತಿದ್ದುಪಡಿಗೂ ಆಯ್ತು ಮಾಡಿ ಇಡೀ ರಾಜ್ಯಕ್ಕೆ ಇದು ಒಬ್ಬ ಜಿಲ್ಲೆಯಲ್ಲೂ ಒಬ್ಬ ನಿರ್ದೇಶಕರನ್ನ ಡೈರೆಕ್ಟರ್ನ 27 ಡಿಸ್ಟ್ರಿಕ್ಟ್ ಇಂದ 27 ಜನ ಡೈರೆಕ್ಟರ್ ಇವಾಗ ಸೆಲೆಕ್ಟ್ ಆಗಿ ಎಲೆಕ್ಷನ್ ಇದ್ದಾರೆ. ಮೊದಲ ಎಲೆಕ್ಷನ್ ಒಂದು ಸಾರಿ ನಾನು ಎಲೆಕ್ಷನ್ ನಿಂತಿದ್ದೆ ಬೆಂಗಳೂರೆಲ್ಲ ಸರಿ ಬೆಂಗಳೂರಲ್ಲಿ ಹಾಕಿ ಒಂದು ಅವಕಾಶ ಕೆಲಸ ನಾವು ಸೋತದೆ. ಆಮೇಲೆ ನಾವು ಗಲಾಟೆ ಮಾಡಿದ್ದಕ್ಕೆ ನೀವೆಲ್ಲ ರಾಜಕೀಯ ಮಾಡ್ತಿದ್ದಕ್ಕೆ ನಮ್ಮನ್ನ ಇನಾನಿಮಸ್ ಆಗಿ ನಮ್ಮ ಗಲಾಟೆ ಮಾಡಿದ್ದಕ್ಕೆ ಅಣ್ಣ ನೀವು ಇರಬೇಕು, ನೀವು ಗೈಡೆನ್ಸ್ ಬೇಕು ಅಂತ ಹಿಂಗೆ ಆಗ್ತಾರಲ್ಲ ಅಂತ ನಮ್ಮ ಅನುಭವನೇ ಅಲ್ಲಿ ನಾವು ಮೀಟಿಂಗ್ ಅಲ್ಲಿ ಪ್ರತಿ ಸಾರಿ ಮಾತಾಡ್ತಾ ಇದ್ದಿದ್ದಕ್ಕೆ ಒಬ್ಬ ಡೈರೆಕ್ಟರ್ ಕಳಿಸಿ ಅಂತ ಕೆಲವು ಕಡೆ ಎಲೆಕ್ಷನ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಎಲೆಕ್ಷನ್
ನಿಂತು ರಾಮಚಂದ್ರ ನಮ್ಮ ಶಿಷ್ಯನೇ, ಸುರೇಶ್ಗೂ ಶಿಷ್ಯನೇ, ಅವ್ನು ಗೆದ್ದವನೆ. 3 ಲಕ್ಷ ರೂಪಾಯಿ ಖರ್ಚು ಮಾಡೋಣ ಕೂತ್ಬಿಟ್ಟೆ ಅನ್ನೋಣ ಡೈರೆಕ್ಟ್ ಗೆಲ್ಲಕ್ಕ. ಇವಾಗ ಏನೋ ತುಂಬ ಬರೋದಿಲ್ಲ, ಫ್ರೀ ಸರ್ವಿಸ್ ಇರುತ್ತೆ. ನಾವು ಏನು ಮಾಡ್ತಾ ಇದೀವಿ ಅದೇ ಥರ ಪ್ರತಿ ತಿಂಗಳು ಮೀಟಿಂಗ್ಗೆ ಹೋಗ್ಬೇಕು. ಕಾರಾಗನ ಹೋಗಿ, ಗಡ್ಕಂಡ ಹೋಗಿ, ಬಸ್ಸಾಗನ ಹೋಗಿ, ಆ ಮೀಟಿಂಗ್ ಟೈಮ್ಗೆ ಹೋಗ್ಬೇಕು. ಮಧ್ಯಾಹ್ನ ಒಂದು ಊಟ ಕೊಡ್ತಾರೆ ಅಷ್ಟೇ ಸಂಘದಿಂದ, ಮತ್ತೆ ಅವ್ನು ವಾಪಸ್ ಬರ್ಬೇಕು. ಪ್ರತಿ ತಿಂಗಳು ಒಂದು ಸಭೆಗೆ ಕಡ್ಡಾಯವಾಗಿ ಹೋಗಲೇಬೇಕು. 3 ಸಭೆ ಹೋಗಿಲ್ಲ ಅಂದ್ರೆ ಅವನು ವೃದ್ಧಾಗ್ತದೆ, ಅವನು ಡೈರೆಕ್ಟ್ ಕ್ಯಾನ್ಸಲ್ ಆಗ್ತದೆ. ಆ ಥರ ಅಲ್ಲಿ ಕೆಲವು ಕಂಡೀಷನ್ಸ್ ಇದ್ದಾವೆ. ಅಂತ ಅವ್ನು 3 ಲಕ್ಷ ಚಿಲ್ಲರೆ 3 ಲಕ್ಷ ರೂಪಾಯಿ ಮೇಲೆ ಖರ್ಚು ಮಾಡಿ ಚುನಾವಣೆ ಮಾಡಿ ಎಲೆಕ್ಷನ್ ಅಲ್ಲಿ ಅವ್ನು ಗೆದ್ದಾನೆ. ನಮ್ಮ ಬೈದೆ ಅವ್ರು ಚಿಕ್ಕಬಳ್ಳಾಪುರದವ್ರು ಏನ್ ಮಾಡೋಣ, ನಿಮ್ಮಂಗೆ ನಮ್ಗೆ ಇಲ್ಲಿ ಲೀಡರ್ ಇಲ್ಲಣ್ಣ, ಈಗೆಲ್ಲ ರಾಜಕೀಯ ಮಾಡ್ತಾರೆ, ಲೀಡರ್ ರಾಜಕೀಯ ಮಾಡ್ತಾರೆ. ನಮ್ಮ ಕಡೆ ಒಬ್ಬ ಕ್ಯಾಂಡಿಡೇಟ್ ಅಂತಾನೆ, ಅವಾಗ ಬೇರೆ ಹೋಗಿ ನಮ್ಮ ಕಡೆ ಒಬ್ಬ ಕ್ಯಾಂಡಿಡೇಟ್ ಅಂತ ಅಲ್ಲಿ ಎಲೆಕ್ಷನ್ ಆಗ್ತದೆ. ಸರಿ ನೀವು ಮಾಡ್ಬೋದಪ್ಪ, ನೀವು ಬರ್ಬೇಕಲ್ಲ, ನೀವು ಈಗೆಲ್ಲ ಎಲೆಕ್ಷನ್ ಮಾಡೋದ್ರೆ ನಾವು ಬರೋದಿಲ್ಲ, ಮಾಡ್ಕೊಂಡ್ರೆ ಪರವಾಗಿಲ್ಲ ಅಂತ ಅಂಶನ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಅದು ಕಾಸು ಖರ್ಚು ಮಾಡಿ ಆಗಿದೆ. ನಮ್ಮ ಕೋಲಾರದ 1 ರೂಪಾಯಿ ಖರ್ಚಾಗಿಲ್ಲ. ಕೂಡ ರಂಗೋಸ್ಕರ ರಂಗ ತರಿಸಿದ್ವಿ ಅಲ್ಲ, ಇನ್ನೊಂದು ಹೇಳ್ಬೇಕಲ್ಲ. ಹಾಗಾಗಿ ಸುಮ್ಮನೆ ಏನಪ್ಪ ಸುರೇಶ್ ಪಾರ್ಟಿ ಕೊಡ್ತಾರೆ. ನಾವು ಒಗ್ಗಟ್ಟಲ್ಲಿ ಇರೋದ್ರಿಂದ ನಿಮಗೆ ಸಹಕಾರದಿಂದ ನಮ್ಮ ಜಿಲ್ಲೆನಾಗ ಯಾರು ತಲೆ ಮಾಡೋದಾಗಲಿ ತಲೆ ಹಾಕೋದಾಗಲಿ ಮಾಡೋದಿಲ್ಲ. ಅಣ್ಣ ನಿಮ್ಮ ಜಿಲ್ಲೆಗೆ ನಾವು ತಲೆ ಹಾಕೋದಿಲ್ಲ, ನೀವು ಯಾರು ಸೆಲೆಕ್ಟ್ ಮಾಡ್ತಿರ್ತದೆ ಅವರೇ ಅಂದ್ರು. ಎಲ್ಲ ತಾಲೂಕು ಅಧ್ಯಕ್ಷಗಳು ಬಂದಿದ್ರು, ನಾವು ಸಮ್ಮುಖದಲ್ಲಿ ಮಾತಾಡಿ ಅವ್ರ ಕೆಲವು ಎಲ್ಲ ಡಿಮ್ಯಾಂಡ್ಸ್ ಇತ್ತು, ಅವ್ರು ಮಾತನಾಡಿ ವೈಯಕ್ತಿಕವಾಗಿ ಹೇಳಿ ಸುರೇಶ್ ಅವ್ರನ್ನ ಅವ್ರು 20 ವರ್ಷದಿಂದ ಸಂಘಕ್ಕೆ ಸಕ್ರಿಯವಾಗಿ ಮಾಡಿದ್ದಾರೆ. 20 ವರ್ಷ ನನ್ನ ಜೊತೆ ಇಲ್ಲ, ಇತ್ತೀಚೆಗೆ ಕೆಲವು ಸ್ವಲ್ಪ ಡಿಸ್ಕಂಟಿನ್ಯೂ ಆಗಿತ್ತು ಅಷ್ಟೇ. ಹಾಗಾಗಿ ಅವ್ರು ಮಾಡಿರ್ತಕ್ಕಂಥ ಸಂಘಕ್ಕೆ ಸೇವೆಯನ್ನು ನನ್ನ ಮನಸ್ಸಲ್ಲಿ ಇಟ್ಕೊಂಡು ಅವ್ರಿಗೊಂದು ಅವಕಾಶ ಕೊಡಬೇಕು, ಟ್ಯಾಲೆಂಟ್ ಇದೆ. ಈ ಸಾರಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದೀರಿ. ಅದೆಲ್ಲ ಅಂತೂ ಬಲ ನಿಮ್ಮೂರಿದೆ, ನಾವು ಅದನ್ನೇ ಮಾಡಿರ್ಬೋದು. ಬಟ್ ನೀವೆಲ್ಲ ಈ ಒಂದು ಯೂನಿಟಿ ಇರೋದಕ್ಕೆ ನಮ್ಮ ಯೂನಿಟಿಯಿಂದ ನಾನು ಮಾಡಿ ಕಳಿಸಿದ್ದೀನಿ. ಇದೆಲ್ಲಕ್ಕೂ ನಿಮ್ಗೆ ಒಪ್ಪಿಗೆ ಇರ್ತೈತೆ ಅಂತೇಳಿ ನಾನು ಮನಸ್ಫೂರ್ತಿಯಾಗಿ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಆಗ್ಬೋದಾ? ನಿರ್ದೇಶಕರಾಗಿ ಆಯ್ಕೆ ಆಗಿರೋ ಸುರೇಶ್ ಅವರಿಗೆ ನಮ್ಮ ಜಿಲ್ಲಾ ಸಂಘದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅವ್ರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ, ಅವರಿಗೆ ನಮ್ಮ ಸಂಘದ ಪರವಾಗಿ ಒಂದು ಶಾಲಾ ತಮ್ಮಗಳ ಸಮ್ಮುಖದಲ್ಲಿ ತಮ್ಮಗಳೊಂದು ಪ್ರೀತಿ ವಿಶ್ವಾಸ ಮುಖಾಂತರವಾಗಿ ಅವರ ಶಾಲಾ ಯಾರ ಕಷ್ಟವಿದ್ರೆ ಕೇಂದ್ರ ಸಂಘದಿಂದ ಏನ್ ಸಹಾಯ ಸಿಗುತ್ತೆ ಅದನ್ನು ಆದಷ್ಟು ಬೇಗ ಅಲ್ಲಿ ಸ್ಪಂದಿಸಿ ಕಷ್ಟದಲ್ಲಿರೋರಿಗೆ ತಲುಪಿಸಬೇಕು ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಸಂಘದ ಸದಸ್ಯರಿಗೆ ನಮ್ಮ ನಮಸ್ಕಾರಗಳು. ಹೊಸದಾಗಿ ನಮ್ಮ ರಾಜ್ಯ ಫೋಟೋ ನಿರ್ದೇಶನಕ್ಕೆ ಆಯ್ಕೆಯಾಗಿರುವ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಸುರೇಶ್ ಅವರಿಗೆ ನನ್ನ ಪರವಾಗಿ ಅಭಿನಂದನೆಗಳು. ಮತ್ತು ನೀವು ಈ ಮೂಲಕ ನಮ್ಮ ಕೋಲಾರ ಜಿಲ್ಲೆ ಮತ್ತು ಕೋಲಾರ ತಾಲೂಕಿಗೆ ಏನೇನು ಸೌಲಭ್ಯ ಸಿಗುತ್ತೋ ಅದನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳ್ತಾ ನಿಮ್ಮ ಮಕ್ಕಳಿಗೆ ನಾನು ಅಭಿನಂದಿಸ್ತೇನೆ. ವೇದಿಕೆ ಮೇಲೆ ಕೂತಿರುವಂಥ ಕೋಲಾರ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದಂಥ ಕೃಷ್ಣಣ್ಣ ಅವರಿಗೆ, ಹಾಗೆ ತಾಲೂಕು ಛಾಯಾಗ್ರಾಹಕರ ಸಂಘದ ಅಧ್ಯಕ್ಷರಾದ ರಂಗನಾಥ್ ಅವರಿಗೆ, ಹಾಗೂ ಗೌರವ ಅಧ್ಯಕ್ಷರಾದಂಥ ಸೀನಣ್ಣನವರಿಗೆ, ಹಾಗೂ ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಪದಾಧಿಕಾರಿಗಳಿಗೆ, ಜಿಲ್ಲಾ ಮತ್ತು ತಾಲೂಕು ಪದಾಧಿಕಾರಿಗಳಿಗೆ ಗೌರವಿಸುತ್ತಾ, ಮುಂದೆ ಕುಳಿತಿರುವಂಥ ನನ್ನ ಛಾಯಾ ಮಿತ್ರರಿಗೆ ನಮಸ್ಕರಿಸುತ್ತಾ, ಈ ದಿನ ಏನು ನಮ್ಮನ್ನು ಎಲ್ಲ ಜಿಲ್ಲೆ ಸಂಘದ ಅಧ್ಯಕ್ಷರುಗಳು, ತಾಲೂಕು ಸಂಘದ ಅಧ್ಯಕ್ಷರುಗಳೆಲ್ಲ ಸೇರಿ KPAಗೆ ನಿರ್ದೇಶಕರನ್ನಾಗಿ ಒಮ್ಮತದಿಂದ ಆಯ್ಕೆ ಮಾಡಿದ್ದಾರೆ. ಧನ್ಯವಾದಗಳನ್ನು ತಿಳಿಸುತ್ತಾ, ಈಗ 20 ವರ್ಷಗಳಿಂದ ಏನು ರಾಜ್ಯದಲ್ಲಿ ಕೆಲಸ ನಿರ್ವಹಿಸ್ತಾ ಬಂದಿದ್ದಾರೆ ಕೃಷ್ಣಣ್ಣ ಆಗ್ಬೋದು, ರಂಗನಾಥ್ ಆಗ್ಬೋದು, ಶ್ರೀನಿವಾಸ ವಿಶ್ವನಾಥ್ ಶ್ರೀನಿವಾಸ ಆಗ್ಬೋದು, ಅದೇ ರೀತಿ ಕಾರ್ಯ ನಾನು ನಿರ್ವಹಿಸ್ತೀನಿ ಅಂತ ನಂಬಿಕೆಯಿಂದ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ಏನಂದ್ರೆ, ಮುಂದಿನ ಮಾರ್ಚ್ ಫಸ್ಟ್ ವಾರ ಅಥವಾ ಸೆಕೆಂಡ್ ವಾರ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಮತ್ತೆ ತಾಲೂಕು ಅಧ್ಯಕ್ಷರುಗಳೆಲ್ಲ ಸೇರಿ ಒಂದು ದಿನಾಂಕವನ್ನು ನಿಗದಿಪಡಿಸ್ತಾರೆ. ಸ್ನೇಹಕೂಟ ಏನೋ ಅಲ್ಲಿಂದ ಎದುರಾಗ್ತಾ ಇದ್ದ ಒಂದು ಊಟದ ವ್ಯವಸ್ಥೆ ಇಟ್ಕೊಳ್ಳೋಣ. ಆ ಕಾರ್ಯಕ್ರಮವನ್ನು ಎಲ್ಲರೂ ಬಂದು ಸೇರಿ ಮಾಡಿ ಎಲ್ಲರೂ ನಮ್ಮ ತಾಲೂಕು
ಕೋಲಾರ ತಾಲೂಕು ಛಾಯಾಚಿತ್ರಗಳಿಗೆಲ್ಲ ಒಂದು ಊಟದ ವ್ಯವಸ್ಥೆ ಇರ್ತದೆ. ಅದು ಸ್ಥಳ ಮತ್ತು ದಿನಾಂಕ ನಿಗದಿಪಡಿಸ್ತಾರೆ. ಅವನ್ನೆಲ್ಲ ಬಂದ ಕಾರ್ಯಕ್ರಮ ಯಶಸ್ವಿಗೊಳಿಸಿದೆ. ಮತ್ತೆ ನೀವೆಲ್ಲ ನನ್ನನ್ನು ಆಯ್ಕೆ ಮಾಡಿರೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಆ ಕಾರ್ಯದರ್ಶಿಗಳನ್ನ ಸಮೇತ ಕರೆದು ಎಲ್ಲ ತಾಲೂಕು ಕಮಿಟಿ ಅಧ್ಯಕ್ಷರು ಕಾರ್ಯದರ್ಶಿ ಬೇರೆ ತಾಲೂಕುಗಳು ನಮ್ಮ ತಾಲೂಕಲ್ಲಿ ಕೋಲಾರ ತಾಲೂಕಲ್ಲಿ ಎಲ್ಲ ಸದಸ್ಯರು ಸೇರಿ ಒಂದು ಔತಣಕೂಟನ ಸುರೇಶ್ ವಿಶ್ವಾಸಕ್ಕೆ ಕೊಡ್ಬೇಕಣ್ಣ ಅಂತ ಇದ್ದಾರೆ. ಬೇಡಪ್ಪ ಅಂದ್ರೆ ಇಲ್ಲ ನನ್ನ ಸಂತೋಷಕ್ಕೆ ನಾನು ಕೊಡ್ಬೇಕು.